ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ಕಳೆದ 5-6 ವಿಡಿಯೋಗಳಲ್ಲಿ ನಾವು ಈ SIR ನಲ್ಲಿ BLO ಆಪ್ ನ ಆಪರೇಟ್ ಮಾಡೋದ್ರ ಕುರಿತು ಅನೇಕ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ. ಅಲ್ಲಿ BLO ಅವರು ಯಾವ ರೀತಿಯಾಗಿ ಈಗ ಸದ್ಯ ನಡೀತಾ ಇರುವಂತಹ ಈ ಒಂದು SIR ಪ್ರಕ್ರಿಯೆಯಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟು ಅದನ್ನ ವಾಪಸ್ ಕಲೆಕ್ಟ್ ಮಾಡಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಡಿಜಿಟಲೈಸೇಷನ್ ಮಾಡಬೇಕು ಅನ್ನೋದನ್ನ ಕಳೆದ 4-5 ವಿಡಿಯೋಗಳಲ್ಲಿ ಮಾಡಿದೆ. ಇನ್ನೂ ಕೆಲವೊಂದು ಮಾಡ್ಯೂಲ್ಸ್ಗಳಿವೆ ಆ BLO ಆಪ್ ನಲ್ಲಿ. ಅದರಲ್ಲಿಯ ಇವತ್ತು ಒಂದು ಮಾಡ್ಯೂಲ್ಸ್ ಕಡೆ ನಾನು ನಿಮ್ಗೆ BLO ಅವರ ಗಮನವನ್ನು ಸೆಳೆಯಬೇಕಂತ ಬಯಸ್ತಾ ಇದ್ದೇನೆ. ಇಲ್ಲಿ ಏನಾಗಿದೆ ಅಂದ್ರೆ ಇಂಪಾರ್ಟೆಂಟ್ ಆಗಿ ಈ 85+ ಆಗಿರುವಂತಹ ಒಂದು ಮತದಾರರನ್ನ ನಾವು ಗುರುತಿಸಲಿಕ್ಕೆ ಒಂದು ಮಾಡ್ಯೂಲ್ ಅನ್ನ ನಮ್ಮ SIR ನಲ್ಲಿ, ನಮ್ಮ BLO ಆಪ್ ನಲ್ಲಿ ಇದೆ. ಅದರಲ್ಲಿ ನಾವು ಹೋಗಿ ಆ 85+ ಇದ್ದವರನ್ನ ನಾವು ವೆರಿಫೈ ಮಾಡಬೇಕು, ಅಥವಾ ಅಕಸ್ಮಾತ್ ಅವ್ರು ಇರದೇ ಇದ್ರೆ ಅದನ್ನ ಡಿಲೀಟ್ ಮಾಡುವಂಥದ್ದು ಅಥವಾ ಅನ್ಕಲೆಕ್ಟೇಬಲ್ ಅಂತ ಮಾಡಬೇಕಾದಂಥದ್ದು ನಾವು ನೋಡ್ಬೇಕು. ಹಾಗಾದ್ರೆ ಅದನ್ನ ಯಾವ ರೀತಿ ಆಪರೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಓಕೆ, ಹಾಗಾದ್ರೆ ಆ ಒಂದು ಮಾಡ್ಯೂಲ್ ಯಾವ ರೀತಿ ನಾವು ಆಪರೇಟ್ ಮಾಡಬೇಕು ಅನ್ನೋದನ್ನ ನೋಡೋಣವೇ? ಸರಿ ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ BLO ಆಪ್ ನಾವು ಪ್ರತಿ ಬಾರಿನೂ ಕೂಡ ನಿಮಗೆ ಆಪರೇಟ್ ಮಾಡುವಾಗ ಹೇಳ್ತೇನೆ, BLO ಆಪ್ ಓಪನ್ ಮಾಡೋದನ್ನು ನಾವು ಹೇಳ್ತಿರ್ತೀನಿ ನಿಮಗೆ. BLO ಆಪ್ ಅನ್ನ ಓಪನ್ ಮಾಡ್ತೀವಿ. ಓಪನ್ ಮಾಡಿದಾಗ ಮೊಬೈಲ್ ನಂಬರ್ ಕೇಳುತ್ತೆ, OTP ಬರುತ್ತೆ. OTP ಹಾಕಿದ್ಮೇಲೆ ಯಾರ BLO ಅನ್ನೋದನ್ನ, ಯಾರ ಪಾರ್ಟ್ ನಂಬರ್ ಅನ್ನೋದನ್ನ ನಾವು ಸಬ್ಮಿಟ್ ಮಾಡ್ತೀವಿ. ಇಲ್ಲಿ ಡಿವೈಸ್ ಕಂಪ್ಯಾಬಿಲಿಟಿ ಚೆಕ್ ಮಾಡುತ್ತೆ. ಆಮೇಲೆ ಈ ರೀತಿಯ ಒಂದು SIR ಮಾಡ್ಯೂಲ್ಸ್ ಗಳು ಬರುತ್ತೆ. ಅದರಲ್ಲಿ ನಾವು ಯಾವುದನ್ನ ನೋಡ್ತೀವಿ ಅಂದ್ರೆ SIR ಅನ್ನ ಕ್ಲಿಕ್ ಮಾಡ್ತೀವಿ. ಇದು ಆಲ್ರೆಡಿ ನಾವು ಮಾಡ್ತಾ ಇರುವಂತದ್ದು. ಇದಾದ್ಮೇಲೆ ನಮ್ಮ ಲ್ಯಾಂಗ್ವೇಜ್ ಕೇಳುತ್ತೆ, ಲ್ಯಾಂಗ್ವೇಜ್ ಸಬ್ಮಿಟ್ ಮಾಡ್ತೀವಿ. ಈ ರೀತಿಯ ಮಾಡ್ಯೂಲ್ಸ್ ಗಳು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಆಲ್ರೆಡಿ ನಾನು ಮಾಡಿದ್ದೆ. EF ಎನ್ಯುಮರೇಷನ್ ಫಾರ್ಮ್ ತುಂಬುವಂಥದ್ದು ಕೂಡ ಮಾಡಿದ್ದೆ. ಆಮೇಲೆ ಫಿಲ್ ಫಾರ್ಮ್ಸ್ ಪಿಕ್ ಮ್ಯಾಚ್ಡ್ ಮಾಡಿದ್ದೆ. ಆನ್ಲೈನ್ ಫಾರ್ಮ್ ಫಿಲ್ ಬೈ ಎಲೆಕ್ಟರ್ ಮಾಡಿದ್ದೀನಿ. ಆಮೇಲೆ ಸೆಂಟ್ ಬ್ಯಾಕ್ ಬೈ ERO ಅನ್ನೋದನ್ನು ಕೂಡ ಮಾಡಿದ್ದೆ. ಅಪ್ಲೋಡ್ BLO BLA MOM ಕೂಡ ಮಾಡಿದ್ದೆ. ಇವತ್ತು ಈ 85+ ಪ್ರಾಬೆಬ್ಲಿ ASD ಫಾರ್ ರಿವೆರಿಫಿಕೇಶನ್ ಅಂದ್ರೆ 85+ ಇರ್ತಾರೆ. ಪ್ರಾಬೆಬಲ್ ಅಂದ್ರೆ ಬಹುಶಃ ಇವರು ಅಬ್ಸೆಂಟ್, ಸಿಫ್ಟ್ ಅಥವಾ ಡೆಪ್ತ್ ಆಗಿರಬಹುದು ಅನ್ನುವಂಥದ್ದನ್ನ ನಾವು ಚೆಕ್ ಮಾಡಬೇಕು ಅನ್ನೋ ಕಾರಣದಿಂದ ಇಲ್ಲಿ ನಮ್ಮ ಆಲ್ರೆಡಿ ಯಾರು 85+ ಆಗಿರ್ತದೆ ಅವ್ರ ಲಿಸ್ಟ್ ಇಲ್ಲಿ ಬಂದ್ಬಿಟ್ಟಿರ್ತದೆ. ಆ ಲಿಸ್ಟ್ ಅನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೆ. ಸರಿ, ಈಗ ನಾವ್ ಏನ್ ಮಾಡೋಣ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯ ಆ ಒಂದು ಮತಗಟ್ಟೆಯಲ್ಲಿ ಎಷ್ಟು ಜನ 85+ ಇದಾರೋ ಅವರ ಹೆಸರು ಇಲ್ಲಿ ಬಂದಿರುತ್ತೆ. ಇಲ್ಲಿ ನೋಡಿ 85+ ಅನ್ನುವಂಥದ್ದು ಸಿಂಬಲು ಕೂಡ ನೀವು ನೋಡ್ಬೋದು. ಈ ರೀತಿ 85+ ಬರುತ್ತೆ. ಇದನ್ನ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಇವರ ಮೇಲೆ ಇದು ಯಾವ್ದು ಮತದಾರರನ್ನ ನಾವು ಅಲ್ಲಿ ಏನು ವೆರಿಫೈ ಮಾಡ್ಬೇಕಾಗಿದೆ ಅನ್ನೋದನ್ನ ನೋಡ್ತೀವಿ. ಅವರ ಎನ್ಯುಮರೇಷನ್ ಫಾರ್ಮ್ ಅನ್ನ ಸ್ಕ್ಯಾನ್ ಮಾಡ್ತೀವಿ, ಅಥವಾ ಅವರ ಹೆಸರು ಅಥವಾ ಅವರ ಎಪಿಕ್ ನಂಬರ್ ನಿಂದ ನಾವು ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಅವರನ್ನ ಫೈಂಡ್ ಮಾಡಬಹುದು. ಅದಾದ ಮೇಲೆ ಇಲ್ಲಿ ನಿಮಗೆ ಆಪರೇಟ್ ಮಾಡ್ಲಿಕ್ಕೆ ಎರಡು ಮಾಡ್ಯೂಲ್ಸ್ ಕಾಣಿಸ್ತಾ ಇವೆ ನಿಮಗೆ. ಒಂದು ವೆರಿಫೈಡ್ ಅಂತ ಇದೆ, ಇನ್ನೊಂದು ಮಾರ್ಕ್ ಅನ್ಕಲೆಕ್ಟೇಬಲ್ ಅಂತ ಇದೆ. ಈಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಆ ವ್ಯಕ್ತಿ ಇದ್ದರೆ ಅವರ ವೆರಿಫೈಡ್ ಅನ್ನುವಂಥದ್ದನ್ನ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಅವ್ರದ್ದೆಲ್ಲ ಎನ್ಯುಮರೇಷನ್ ಫಾರ್ಮ್ ಅನ್ನ ನಾವು ತಗೊಂಡಿರ್ತೀವಿ, ಅವ್ರು ಇನ್ನೂ ಅಸ್ತಿತ್ವದ ಇರ್ತಾರೆ ಅವರು. ಅಂಥವ್ರದ್ದು ಇದ್ದಾಗ ಅವಾಗ ನಾವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ವೆರಿಫೈಡ್ ಅನ್ನುವಂತಹ ಬಟನ್ ಅನ್ನ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ. ವೆರಿಫೈ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆರ್ ಯು ಶೋರ್ ಅಂತ ಕೇಳುತ್ತೆ. ನೀವು ಇದನ್ನ ವೆರಿಫೈ ಮಾಡ್ಲಿಕ್ಕೆ ಬಯಸ್ತೀರಾ ಅಂದಾಗ ಎಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ಅದು ವೆರಿಫೈ ಆಗುತ್ತೆ. ವೆರಿಫೈ ಆಗಿ ಅದೆಲ್ಲ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿರ್ತೀರಿ. ಆಲ್ರೆಡಿ ನೀವು ನಾರ್ಮಲ್ ಏನ್ ತುಂಬ್ತಿರ್ತೀರಿ ಫಾರ್ಮ್ ತುಂಬುವ ತರಹ ಅದೆಲ್ಲ ನೀವು ತುಂಬಿರದ ಮೇಲೆ ಅದರಲ್ಲಿ ಮಾಡ್ತೀರಿ. ಆವಾಗ ಏನಾಗುತ್ತೆ ಅಂದ್ರೆ ಅದು ವೆರಿಫೈ ಆಗಿ ಇಲ್ಲಿಂದ ಎನ್ಯುಮರೇಷನ್ ಫಾರ್ಮ್ ಇಲ್ಲಿಂದ ಅದು ಅಪ್ಡೇಟ್ ಆಗುತ್ತೆ. ಅಥವಾ ಇನ್ನೊಂದು ಯಾವುದು ಅಂದ್ರೆ ಮಾರ್ಕ್ ಅನ್ಕಲೆಕ್ಟೇಬಲ್ ಅಂದ್ರೆ 85+ ಇದ್ದವರು ಆಲ್ರೆಡಿ ಎನ್ಯುಮರೇಷನ್ ಫಾರ್ಮ್ ಬಂದಿದೆ, ಬಟ್ ಅವರು ಅಲ್ಲಿ ನಿಮಗೆ ದೊರೀತಾ ಇಲ್ಲ ಬೇರೆ ಬೇರೆ ಕಾರಣಗಳಿಂದ. ಯಾವ ಕಾರಣದಿಂದ ನಿಮಗೆ ಗೊತ್ತು, ಮಾರ್ಕ್ ಅನ್ಕಲೆಕ್ಟೇಬಲ್ ನಾವು ಯಾವ ಕಾರಣದಿಂದ ಮಾಡ್ತೀವಿ ಅನ್ನೋದನ್ನ ನೋಡ್ತೀವಿ. ಇಲ್ಲಿ ಅದರಲ್ಲಿ ಪ್ರಮುಖವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ ಆಲ್ರೆಡಿ ಎನ್ರೋಲ್ಡ್ ಅಂತ ಇರ್ಬೋದು, ಅಂದ್ರೆ ಅವರನ್ನ ನಾವು ಆಲ್ರೆಡಿ ಎನ್ರೋಲ್ಡ್ ಮಾಡಿರ್ತೀವಿ, ಅಥವಾ ಡೆತ್, ಅಥವಾ ಪರ್ಮನೆಂಟ್ಲಿ ಶಿಫ್ಟೆಡ್, ಅಥವಾ ಅನ್ಟ್ರೇಸಬಲ್, ಅಥವಾ ಅಬ್ಸೆಂಟ್, ಅಥವಾ ರೆಫ್ಯೂಸ್ ಟು EF. ಈ ರೀತಿಯ ಅನ್ಕಲೆಕ್ಟೇಬಲ್ ಮಾಡಬೇಕಾದ್ರೆ ನಾವು ಯಾವ್ಯಾವ ಕಾರಣದಿಂದ ಅನ್ಕಲೆಕ್ಟೇಬಲ್ ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಕೊಟ್ಟಿರ್ತಾರೆ. ಅದರ ಕುರಿತು ನಾವು ಇಲ್ಲಿ ಏನ್ ಮಾಡ್ಬೇಕು, ರಿಮಾರ್ಕ್ಸ್ ಬರೀಬೇಕಾಗುತ್ತೆ. ಅಂದ್ರೆ ಈ 85+ ಆಲ್ಮೋಸ್ಟ್ ಹೆಚ್ಚಾಗಿ ಏನಾಗಿರ್ಬಹುದು ಅಂತಂದ್ರೆ ಡೆತ್ ಆಗಿರ್ಬಹುದು, ಆ ಒಂದು ಅಥವಾ ಅವರು ಅನ್ಟ್ರೇಸೇಬಲ್ ಆಗಿರ್ಬೋದು, ಇರ್ಲಿಕ್ಕಿಲ್ಲ, ಅಬ್ಸೆಂಟ್ ಇರ್ಬೋದು. ಇಂಥ ಸಂದರ್ಭದಲ್ಲಿ ನಾವು ಏನದರ ನೋಡ್ಕೊಂಡು ಅದರ ಕುರಿತು ರಿಮಾರ್ಕ್ಸ್ ಅನ್ನ ಹಾಕಿ ನಾವು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಅವರ
ಆ ಎನ್ಯುಮರೇಷನ್ ಫಾರ್ಮ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ಅಲ್ಲಿ ಏನಾದರೂ ಅವ್ರದ್ದು ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅದನ್ನ, ಅಥವಾ ಪಂಚನಾಮ ಮಾಡಿದ್ರೆ ಪಂಚನಾಮನ್ನ ನಾವು ಇಲ್ಲಿ ಅದನ್ನ ಅಪ್ಲೋಡ್ ಮಾಡಿ ಕೊನೆಗೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಆಗ ಈ ಒಂದು ಕಾರ್ಯ ಮುಕ್ತಾಯ ಆಗುತ್ತೆ. ಅಂದ್ರೆ ಈ ರೀತಿ 85+ ಇರುವಂತಹದ್ದು ಒಂದು ಸಪರೇಟ್ ಮಾಡ್ಯೂಲ್. ಯಾಕೆ ಅಂದ್ರೆ ಇಡೀ 500, 1000, 1200 ಮತದಾರರಲ್ಲಿ 85+ ಇದ್ದವ್ರು ಯಾರು, ಅವ್ರು ಏನಾದ್ರು ಅನ್ನೋದಕ್ಕೆ ಐಡೆಂಟಿಫೈ ಮಾಡಕ್ಕೆ ಇದೊಂದು ಸಪರೇಟ್ ಮಾಡ್ಯೂಲ್ ಅನ್ನ ಕೊಡಲಾಗಿದೆ. ಅದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ತರಹ ಅದನ್ನ ಆಪರೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ನೀವು ನೋಡ್ಕೋಬಹುದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನ ಒತ್ತಿ ಹಾಗೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.